ನಾಳೆ ಬೆಳಗ್ಗೆ 10:30 ನಡೆಯಲಿರುವಂತಹ CWC ಸಭೆ. ಈ ಸಭೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ CM ಸಿದ್ದರಾಮಯ್ಯನವರು ಆಹ್ವಾನಿತರಾಗಿದ್ದಾರೆ ಮತ್ತು AICCಗೆ ಸಿದ್ದರಾಮಯ್ಯನವರ ಮೇಲೆ ಅದೆಷ್ಟು ಪ್ರೀತಿ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಯಾಕೆಂತಂದರೆ ಈಗಾಗಲೇ ಕರ್ನಾಟಕದಲ್ಲಿ CM ಬದಲಾವಣೆ ಬಗ್ಗೆ ಬಹಳ ಜೋರಾದಂತಹ ಬಿಸಿಯಾದಂತಹ ಚರ್ಚೆ ಆಗಿದೆ. ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ ಈ ಬಾರಿ ಈ ಕಾರ್ಯಕಾರಿಣಿ ಸಭೆಗೆ DCM DK ಶಿವಕುಮಾರ್ ಅವರಿಗೆ ಆಹ್ವಾನ ಬಂದಿಲ್ಲ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ, ನೋಡ್ಕೊಂಬರೋಣ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಾಳೆ ಬೆಳಗ್ಗೆ 10:30 ನಡೆಯಲಿರುವಂತಹ CWC ಸಭೆಗೆ CM ಸಿದ್ದರಾಮಯ್ಯನವರನ್ನು ಆಹ್ವಾನಿಸಿರುವಂತಹ AICC ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ AICC ವಿಸ್ತೃತ ಸಭೆಯ ಸದಸ್ಯರಾಗಿರುವಂತಹ ಸಿದ್ದರಾಮಯ್ಯನವರು ಇಂದು ಸಂಜೆ 7 ಗಂಟೆಗೆ CM ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣ ಮಾಡ್ತಾರೆ. ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣ ಮಾಡಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು CWC ಸಭೆಯಲ್ಲಿ ಭಾಗಿಯಾಗಿರುವಂತಹ ಸಿದ್ದರಾಮಯ್ಯನವರು ಸಭೆ ಮುಗಿಸಿ ನಾಳೆ ಸಂಜೆ CM ವಾಪಸ್ ಬರ್ತಾರೆ. ಕಾರ್ಯಕಾರಿಣಿ ಸಭೆ ಅನ್ನುವಂಥದ್ದೇನಿದೆ, ಕಾರ್ಯಕಾರಿಣಿ ಸಭೆಗೆ CM ಸಿದ್ದರಾಮಯ್ಯನವರು ಆಹ್ವಾನಿತರಾಗಿದ್ದಾರೆ. CM ಸಿದ್ದರಾಮಯ್ಯನವರು ಹೋಗುತ್ತಾರೆ. ಈ ಹಿಂದೆ DK ಶಿವಕುಮಾರ್ ಅವರು ಕೂಡ ಈ CWC ಸಭೆಗೆ ಆಹ್ವಾನಿತರಾಗಿದ್ದರು, ಹೋಗಿ ಬಂದಿದ್ದರು. ಇನ್ಫ್ಯಾಕ್ಟ್ CM ಇದ್ದರು ಅಂತ ಭಾವಿಸ್ತೀನಿ. ಆದರೆ ಈ ಸಲ ಎಲ್ಲ ಒಂದು ಕಡೆಗೆ DK ಶಿವಕುಮಾರ್ ಅವರನ್ನು AICC ಕಾರ್ಯಕಾರಿಣಿ ಸಭೆಯಿಂದ ಕೈ ಬಿಟ್ಟುಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಅಟ್ಲೀಸ್ಟ್ ಪ್ರೋಟೋಕಾಲ್ ಪ್ರಕಾರ ನೋಡಿದರೆ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರೇ KPCC ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಅವರಿಗೆ ಒಂದು ಆಹ್ವಾನ ಕೊಡೋದು ಬೇಡವಾ? ಆದರೆ DK ಶಿವಕುಮಾರ್ ಅವರನ್ನು ಕರೀಲಿಲ್ಲ. ಆದರೆ DK ಶಿವಕುಮಾರ್ ಅವರು 23ನೇ ತಾರೀಕು ದೆಹಲಿಗೆ ಧಾವಿಸಿ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ಬಂದರು. ಭೇಟಿಯಾಗಿ ಅದೇನು ಸಮಾಲೋಚನೆ ಮಾಡಿದರೂ ಗೊತ್ತಿಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಹಿಂದಕ್ಕೆ ಬಂದಾಗ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ ನೀವು ಹೈಕಮಾಂಡಿಗೆ ಕೇಳಿ ಅಂತ ಹೇಳಬೇಡಿ. ಹೈಕಮಾಂಡಿಗೆ ಯಾಕೆ ಕೇಳಬೇಕು? ಹೈಕಮಾಂಡಿಗೆ ಕೇಳಬೇಡಿ. ನೀವು ಅದೇನಿದೆ ನಿರ್ಣಯಗಳು ಅದು ನೀವೇ ಮಾಡ್ಕೊಳ್ಳಿ. ಇದು ಸ್ಟೇಟ್ ಲೀಡರ್ಸ್ಗಳಿಗೆ ಸಂಬಂಧಪಟ್ಟಂತಹ ವಿಚಾರ, ಅದು ನೀವು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಇಷ್ಟಿಷ್ಟಕ್ಕೆ ನೀವು ಹೈಕಮಾಂಡ್ ಹತ್ರಕ್ಕೆ ಬರಬೇಡಿ ಅಂತ ಹೇಳಿದರು. ಅದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳಿದರು ನೋಡಿ, ಪಕ್ಷ ಕಟ್ಟಿದ್ದೀವಿ, ನಾನು ಪಕ್ಷ ಬೆಳೆಸಿದ್ದೀನಿ, ನಾನು ಅಧಿಕಾರಕ್ಕೆ ತಗೊಂಬಂದ್ಬಿಟ್ಟಿದ್ದೀನಿ ಕಾಂಗ್ರೆಸ್ಸನ್ನು, ಈ ಥರದ ಮಾತುಕತೆಗಳೆಲ್ಲ ಬೇಡ. ಪಕ್ಷಕ್ಕೆ ಎಲ್ಲರೂ ದುಡಿದಿದ್ದಾರೆ, ಎಲ್ಲರೂ ಪಕ್ಷದ ಕಾರ್ಯಕರ್ತರೆ, ಎಲ್ರಿಗೂ ಸಮಸ್ಥಾನಗಳನ್ನು ಕೊಡಬೇಕು, ಆದ್ದರಿಂದ ಒಬ್ಬರೇ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು ತಪ್ಪು ಅನ್ನುವಂತಹ ಮಾತನ್ನು ಖರ್ಗೆ ಹೇಳಿದರು. ಯಾವಾಗ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆಯನ್ನು ಮೊನ್ನೆ 23ನೇ ತಾರೀಕು ದೆಹಲಿಯಲ್ಲಿ ಮೀಟ್ ಆಗಿ ಹೊರಗಡೆ ಬಂದರೋ ಅದಾದಮೇಲೆ ಮತ್ತೆ ಅದೇ ವರ್ಡ್ಸ್ಗಳನ್ನು ರಿಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಇಲ್ಲಿ ಗೊತ್ತಾಗ್ತಾ ಇರೋದು ಏನು ಅಂತಂದರೆ ಅಲ್ಲಿ ಖರ್ಗೆ ಅವರಿಗೂ DK ಶಿವಕುಮಾರ್ ಅವರಿಗೆ ಸರಿಯಾದ ಮಾತುಕತೆಗಳು ನಡೆಯಲಿಲ್ಲ. ಫೋಟೋಗ್ರಾಫ್ಸ್ ಏನೆಲ್ಲ ಬರುತ್ತೆ, ಬೊಕ್ಕೆ ಕೊಡೋದು ಬರುತ್ತೆ, ನಗೋದು ಬರುತ್ತೆ, ಇಬ್ಬರು ಹಿಡ್ಕೊಂಡು ತಪ್ಕೊಳ್ಳೋದು ಬರುತ್ತೆ, ಕಾಫಿ ಕುಡಿಯೋದು ಬರುತ್ತೆ, ಎಲ್ಲ ಫೋಟೋಗ್ರಾಫ್ಸ್ಗಳು ಬರುತ್ತೆ. ಫೋಟೋಗ್ರಾಫ್ಸ್ಗಳು ಬಂದ ಮಾತ್ರಕ್ಕೆ ಎಲ್ಲ ಸರಿಯಾಗಿದೆ, ಎಲ್ಲ ಒನ್ ಸೈಡ್ ಆಗಿದೆ ಅಂತ ಅಂದ್ಕೊಳ್ಳೋದು ಮೂರ್ಖತನ. ಬಂದ ಮೇಲೆ DK ಶಿವಕುಮಾರ್ ಮತ್ತು ಅದೇ ಸ್ಟೇಟ್ಮೆಂಟ್ ಕೊಟ್ಟರು. ನಾನು ಕಸ ಗುಡಿಸಿದ್ದೀನಿ, ನಾನು ಕಾಂಗ್ರೆಸ್ಸಲ್ಲಿ ಜೆಂಡಾ ಕಟ್ಟಿದ್ದೀನಿ, ಧ್ವಜ ಕಟ್ಟಿದ್ದೀನಿ, ಬಂಟಿಂಗ್ಸ್ಗಳು ಕಟ್ಟಿದ್ದೀನಿ, ಕಸ ಕೂಡ ಗುಡಿಸ್ಬಿಟ್ಟಿದ್ದೀನಿ ಕಾಂಗ್ರೆಸ್ ಆಫೀಸಲ್ಲಿ, ಅಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಹಿಂಗೆ ಅಂತ ಹೇಳಿ ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತಾವು ಏನೇನು ಮಾಡಿದ್ದಾರೆ ಅನ್ನುವಂತಹ ಎಲ್ಲ ಗನಂದಾರಿ ಕೆಲಸಗಳನ್ನು ಮೆಲುಕು ಹಾಕುವಂತಹ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡಿದರು. ಮಲ್ಲಿಕಾರ್ಜುನ್ ಖರ್ಗೆ ಅದನ್ನೆಲ್ಲ ಹೇಳಬೇಡ ಅಂತ ಹೇಳಿದರು, ಇವರು ಹೇಳಿದರು. ಆದರೆ ಈಗ ಈ CWC ಸಭೆ ಏನಿದೆ ಇದಕ್ಕೆ ಸಿದ್ದರಾಮಯ್ಯನವ್ರನ್ನ ಕರೆದಿದ್ದಾರೆ, DK ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. DK ಶಿವಕುಮಾರ್ ಅವರನ್ನು ಯಾಕೆ ಕರೆದಿಲ್ಲ ಗೊತ್ತಿಲ್ಲ. ಆದರೂ DK ಶಿವಕುಮಾರ್ ಅವರು ಮತ್ತೆ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ನಾಳೆ CWC ಸಭೆ ಇದೆ, ಅದಕ್ಕೆ ಆ್ಯಕ್ಚುಲಿ ಹೋಗಬೇಕಾಗಿತ್ತು DK ಶಿವಕುಮಾರ್, ಆದರೆ ನಾಳೆ ಅವರಿಗೆ ಆಹ್ವಾನ ಇಲ್ಲ. ನಾಳೆ CM ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. ಆದರೆ ಡಿಸೆಂಬರ್ 28ರಂದು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆಯಲ್ಲಿ ದೆಹಲಿಗೆ DK ಶಿವಕುಮಾರ್ ಭಾಗಿಯಾಗುವಂತಹ, ಅಂದರೆ ದೆಹಲಿಗೆ ತೆರಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸಲಹೆ ನೀಡುವಂತಹ ಹಿರಿಯರು ನಾಯಕರ ಸಲಹೆ ಮೇರೆಗೆ ದೆಹಲಿಗೆ ತೆರಳುವಂತಹ DK ಶಿವಕುಮಾರ್ ಆ ಚಿಂತನೆಯಲ್ಲಿದ್ದಾರೆ. DK ಶಿವಕುಮಾರ್ ಭಾನುವಾರ DCM DK ಶಿವಕುಮಾರ್ ದೆಹಲಿಗೆ ತೆರಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇದೆ. ಇನ್ಫ್ಯಾಕ್ಟ್ ನಾಳೆ ಇಬ್ಬರು ಸೇರಿ ಹೋಗಬೇಕಾಗಿತ್ತು. ಆ್ಯಕ್ಚುಲಿ 23ನೇ ತಾರೀಕೆ ಇಬ್ಬರು ಸೇರಿ ಹೋಗಬೇಕಾಗಿತ್ತು, CM ಮತ್ತು DCM. ಆದರೆ ಅವತ್ತು ಆಗಲಿಲ್ಲ, CM ಬರಲಿಲ್ಲ, DCM ಒಬ್ಬರೇ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿ ವಾಪಸ್ ಬಂದರು. ಅದು ಏನಾಯಿತು ಅಂತ ನಾನು ಹೇಳಿದೆ. ಇನ್ನೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದರು ಯಾರು? ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಹೈಕಮಾಂಡಿಗೆ ಬಿಟ್ಟದ್ದು, ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ ಹೈಕಮಾಂಡ್ ಹೇಳಿತು. ಅಂದರೆ ಖರ್ಗೆ ಹೇಳಿದರು, ಇಷ್ಟಿಷ್ಟಕ್ಕೆ ನೀವು ಹೈಕಮಾಂಡ್ ಹತ್ರ ಬರಲು ತೋರಿಸ್ಬೇಡಿ, ನೀವು ನಿರ್ಣಯ ಮಾಡ್ಕೊಳ್ಳಿ. ಆಮೇಲೆ ಸಿದ್ದರಾಮಯ್ಯ ಹೇಳಿದ್ದೇನು ಅಂತಂದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ನಿರ್ಣಯ ಮಾಡ್ತಾರೆ.
ರಾಹುಲ್ ಗಾಂಧಿ ನಿರ್ಣಯ ಮಾಡ್ತಾರೆ ಅಂತ. ಅಂದರೆ ಈಗ ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿಯವರ ಕೈಯಲ್ಲಿದೆ. ಆದ್ದರಿಂದ 23ನೇ ತಾರೀಕು ಹೋದಾಗ ರಾಹುಲ್ ಗಾಂಧಿಯವರನ್ನು ಮೀಟಾಗಿ ಬಂದರೆ ಆಯಿತು ಅಂತ ಅನ್ಕೊಂಡು ಹೋದ್ರೇನೋ ಪಾಪ. ಆದರೆ ರಾಹುಲ್ ಗಾಂಧಿ ಸಿಗಲಿಲ್ಲ. ಈಗ ನಾಳೆ ಹೋಗಬೇಕಾದಂಥ ಸಭೆಗೆ ಸಿದ್ದರಾಮಯ್ಯನವರು ಒಬ್ಬರೇ ಹೋಗ್ತಿದ್ದಾರೆ. ಸಿದ್ದರಾಮಯ್ಯನವರು ಸಭೆಯನ್ನು ಮುಗಿಸಿ ಯಾರ್ಯಾರನ್ನು ಮೀಟ್ ಆಗ್ತಾರೆ, ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಅನ್ನುವಂತಹ ಕುತೂಹಲ ಕಾತರ ಎಲ್ರಿಗೂ ಇದೆ. ಆಫ್ಟರ್ ದಟ್ 28ನೇ ತಾರೀಕು ಕಾಂಗ್ರೆಸ್ಸಿನ ಸಂಸ್ಥಾಪನಾ ದಿನಾಚರಣೆ ಏನಿದೆ, ಆ 28ನೇ ತಾರೀಕು ಡಿ ಕೆ ಶಿವಕುಮಾರ್ ದೆಹಲಿಗೆ ಧಾವಿಸ್ತಾರೆ. ದೆಹಲಿಗೆ ಧಾವಿಸಿದ ನಂತರ ಆಬ್ವಿಯಸ್ಲಿ ಅಲ್ಲಿ ರಾಹುಲ್ ಗಾಂಧಿ ಸಿಗ್ತಾರೆ. ರಾಹುಲ್ ಗಾಂಧಿ ಜೊತೆ ಏನಾದರೂ ಸಮಾಲೋಚನೆ ಮಾಡ್ತಾರಾ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್, ಕಾದು ನೋಡಬೇಕಾಗಿದೆ.